ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾವು ಪ್ರೀವಿಯಸ್ ವಿಡಿಯೋ ಅಲ್ಲಿ ಕುರ್ತಿ ವಿ ನೆಕ್ ಮಾರ್ಕಿಂಗ್ ಹೇಳಿದ್ದೀವಿಲ್ಲ, ಅದಕ್ಕೆ ಸಿಂಪಲ್ ಬರ್ಡ್ಸ್ನೇ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ನೋಡೋಣ. ಈ ವಿಡಿಯೋ ಅಲ್ಲಿ ಫ್ರೆಂಚ್ ನಾಟ್ ಸ್ಟಿಚ್ನೇ ಯೂಸ್ ಮಾಡಿ ಈ ಬರ್ಡ್ಸ್ನೇ ಫುಲ್ಫಿಲ್ ಹೇಗೆ ಮಾಡೋದು ಫ್ರೆಂಚ್ ನಾಟ್ ಸ್ಟಿಚ್ ಅನ್ನೋದು ಈ ವಿಡಿಯೋ ಅಲ್ಲಿ ನಾನು ಫುಲ್ಲು ಕ್ಲಿಯರಾಗಿ ನಿಮಗೆ ಹೇಳ್ತೀನಿ. ನಾವು ಟ್ರೇಸಿಂಗ್ ಮಾಡೋದು 2 ವೀಡಿಯೋಸಲ್ಲಿ ಹೇಳಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ರೀವಿಯಸ್ ವೀಡಿಯೋಸ್ನಿ ನೋಡಿ. ಈ ಥರ ಥ್ರೆಡ್ ಮೇಲೆಗೆ ತಗೊಬಂದು ನೀಡಿಲ್ಗೆ 2 ಟೈಮ್ಸ್ ರೊಟೇಟ್ ಮಾಡಿ ನಾವು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ನೀಡಿಲ್ನೇ ಈ ಥರ ಕೆಳಗಡೆ ತಗೊಂಡೋಗಬೇಕು. ನೋಡಿ, ನಾನು ಮತ್ತೆ ಒಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀಡಿಲ್ನೇ ಇಲ್ಲಿ ಮೇಲಕ್ಕೆ ತಗೊಂಬರ್ತಾ ಇದ್ದೀವಿಲ್ಲ, ಇಲ್ಲಿ ನೋಡಿ ಈ ಥರ ನೀಡಿಲ್ ಮೇಲಕ್ಕೆ ತಗೊಬಂದು ಥ್ರೆಡ್ಡನ್ನೇ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೋಬೇಕು. ಥ್ರೆಡ್ನ ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡ್ ನೀಡಿಲ್ಗೆ 2 ಟೈಮ್ಸು ರೊಟೇಟ್ ಮಾಡಬೇಕು. ನೀಡಿಲ್ಗೆ ಅದೇ ಪಕ್ಕದಲ್ಲಿ ಕೆಳಗಡೆ ತಗೊಂಡೋಗ್ಬೇಕು. ನೀಡಿಲ್ನೇ ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ಡನ್ನು ಬಿಡಬಾರ್ದು, ಈ ಥರ ಟೈಟಾಗಿ ಇಟ್ಕೋಬೇಕು. ನೋಡಿ, ನಾನು ಮತ್ತೆ ಒಂದು ಸತಿ ಹೇಳ್ತೀನಿ. ನೀಡಿಲು ಕೆಳಗಡೆನಿಂದ ಮೇಲಕ್ಕೆ ಥ್ರೆಡ್ಡೋಡ ಮೇಲಕ್ಕೆ ತಗೊಬಂದು ಲೆಫ್ಟ್ ಹ್ಯಾಂಡಲ್ಲಿ ನಾವು ಥ್ರೆಡ್ಡನ್ನು ಇಟ್ಕೊಂಡು ಹಿಂಗೆ ರೈಟ್ ಹ್ಯಾಂಡ್ಗೆ ಈ ಥರ ಸುತ್ತಕೊಂಡು 2 ಟೈಮ್ಸ್ ಸುತ್ತಕೊಂಡು ನೀಡಿಲ್ನ ಅಲ್ಲೇ ಪಕ್ಕದಲ್ಲೇ ಕೆಳಗಡೆ ತಗೊಂಡೋಗ್ಬೇಕು. ಇಲ್ಲಿ ಈ ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ ಹಿಂಗೆ ಇರುತ್ತೆ ನೋಡಿ, ಈಗ ಬಿಡಬೇಕು. ಇವಾಗ ನಾಟ್ ಬೀಳಿದೆ ನಿಮಗೆ. ಇದು ಫ್ರೆಂಚ್ ನಾಟ್ ಸ್ಟಿಚ್ ಅಂತೀವಿ. ಆಲ್ಮೋಸ್ಟ್ ಫ್ರೆಂಚ್ ನಾಟ್ ಸ್ಟಿಚ್ಚೇ ನಿಮ್ಗೆ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ನಿಮಗೆ ನನ್ನ ವಾಯ್ಸು ಲ್ಯಾಂಗ್ವೇಜ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನನ್ನ ವಾಯ್ಸನ್ನೇ ಮ್ಯೂಟಲ್ಲಿ ಇಟ್ಬಿಟ್ಟು ನೀಡಿಲು ಥ್ರೆಡ್ಡು ನನ್ನ ಹ್ಯಾಂಡು ಹೇಗೆ ಮೂವ್ ಆಗ್ತಾಯಿದೆ ಅನ್ನೋದು ನೀವು ನೋಡಿದ್ರೇ ನಿಮಗೆ ಸ್ಟಿಚ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಈಗ ನೋಡಿ, ನಾನು ಮತ್ತೆ ಒಂದು ಸತಿ ಹೇಳ್ತೀನಿ. ಥ್ರೆಡ್ಡು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ನೀಡಿಲ್ಗೆ 2 ಟೈಮ್ಸ್ ಈ ಥರ ರೊಟೇಟ್ ಮಾಡಿ ಅದೇ ಪಕ್ಕದಲ್ಲಿನೇ ನೀಡಿಲ್ನೇ ಕೆಳಗಡೆ ತಗೊಂಡೋಗಬೇಕು. ಇಲ್ಲಿ ಗ್ಯಾಪ್ ಕೊಡಬಾರ್ದು. ಇದು ಫುಲ್ ನೀಟಾಗಿ ಫಿಲ್ ಮಾಡಿದ್ರೇ ನಿಮಗೆ ಬರ್ಡ್ ಲುಕ್ ಅನ್ನೋದು ಬರುತ್ತೆ. ನಾನು ಟೋಟಲಿ ಇಲ್ಲಿ 3 ಕಲರ್ಸ್ ಥ್ರೆಡ್ನ ಯೂಸ್ ಮಾಡಿ ಫ್ರೆಂಚ್ ನಾಟ್ ಹಾಕ್ತೀನಿ. ನೋಡಿ, ಈ ಥರ ಹಾಕಬೇಕು. ಎಲ್ಲೂ ಥ್ರೆಡ್ ಅನ್ನೋದು ಲೂಸ್ ಬಿಡಬಾರ್ದು. ನೀವು ಸ್ವಲ್ಪ ಟೈಟಾಗೇ ಇಟ್ಕೋಬೇಕು ಲೆಫ್ಟ್ ಹ್ಯಾಂಡಲ್ಲಿ, ಆವಾಗ ನಿಮಗೆ ನೀಟಾಗೇ ಬರುತ್ತೆ. ಯಾರಾದರೂ ನಮ್ಮ ಚಾನಲ್ನೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಪ್ರೀವಿಯಸ್ ವೀಡಿಯೋಸ್ನೇ ನೋಡಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ನೋಡೋರು ಸ್ವಲ್ಪ ಲೈಕ್ ಕೊಡಿ, ನಮಗೆ ಮೋಟಿವೇಶನ್ ಥರ ಇರುತ್ತೆ. ಇದು ಟ್ರೇಸಿಂಗ್ ಮಾಡೋದು ನಾನು ಪ್ರೀವಿಯಸ್ 2 ವೀಡಿಯೋಸಲ್ಲಿ ಹೇಗೆ ಟ್ರೇಸ್ ಮಾಡೋದು ಅನ್ನೋದು ಕ್ಲಿಯರಾಗಿ ಹೇಳಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಆ ಲಿಂಕ್ಸ್ನೇ ನಾನು ಡಿಸ್ಕ್ರಿಪ್ಷನ್ಲಿ ಕೊಡ್ತೀನಿ. ನೀವು ಚಾನಲಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು, ಇಲ್ಲ ಆ ಲಿಂಕ್ನೇ ಕ್ಲಿಕ್ ಮಾಡಿದ್ರೆ ನೀವು ವಿಡಿಯೋ ಒಳಗಡೆ ಹೋಗ್ತೀರಾ. ಹೇಗೆ ಟ್ರೇಸ್ ಮಾಡೋದು ಅನ್ನೋದು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದು ಫುಲ್ ಫ್ರೆಂಚ್ ನಾಟ್ ಸ್ಟಿಚ್ಚೇ ಹಾಕಬೇಕು. ನೋಡಿ, ಈ ಥರ ಅದು ಬಿಗಿನರ್ಸ್ಗೆ ನೀಟಾಗಿ ಅರ್ಥ ಆಗಬೇಕು ಅಂತ ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವುದು ಡೌಟ್ ಇದ್ರೇನು ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಯಾರಾದರೂ ನೀವು ಆರಿ ಕ್ಲಾಸಸ್ಸಲ್ಲಿ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ಲಿಂಕನ್ನು ಕೊಡ್ತೀನಿ. ಅದರಲ್ಲಿ ಜಾಯ್ನ್ ಆಗಿ ಡೀಟೇಲ್ಸನ್ನೇ ಕೇಳಿಕೊಂಡು ನೀವು ಕ್ಲಾಸಲ್ಲಿ ಜಾಯ್ನ್ ಆಗ್ಬೋದು. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಈಚ್ ಆ್ಯಂಡ್ ಎವ್ರಿ ಸ್ಟಿಚ್ಚು ನಾನು ಕ್ಲಿಯರಾಗೆ ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಈ ಥರ ಪಕ್ಕದಲ್ಲೇ ನೀವು ನೀಡಲ್ನೇ ಕೆಳಗಡೆ ತಗೊಂಡೋಗಬೇಕು. ಈ ಥ್ರೆಡ್ನೇ ನೀವು ಚೆಕ್ ಮಾಡ್ತಾ ಇರಬೇಕು. ಅದು ಅಲ್ಲಿ ನೀವು ಸ್ಟಿಚ್ ಮಾಡೋವಾಗ ಸಿಕ್ಕಾಕ್ಕೋಬಿಡುತ್ತೆ. ಅದು ಸಿಕ್ಕಿರಬಾರ್ದು, ಅದು ನೋಡಿಕೊಂಡು ನೀವು ಸ್ಟಿಚ್ ಮಾಡಬೇಕು. ನಿಮಗೆ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ನಾನು ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಟ್ಟು ಇಲ್ಲಿ ಸ್ಟಿಚ್ಚನ್ನು ಮಾಡ್ತೀನಿ. ಯಾಕಂದರೆ ಎಲ್ಲ ಇಟ್ಟಿದ್ರೆ ನಮಗೆ ವಿಡಿಯೋ ಅನ್ನೋದು ಲೆಂತ್ ಆಗಿಬಿಡುತ್ತೆ. ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ಗೊತ್ತಾದರೆ ಸಾಕು. ಇವಾಗ ಬರ್ಡ್ಗೆ ಐ ಹೇಗೆ ಸ್ಟಿಚ್ ಮಾಡೋದು, ಈ ಥರ ಬೀಡ್ಸ್ನ ತಗೋಬೇಕು. ಇದು ಸಿಲ್ವರ್ ಕಲರ್ ತಗೊಂಡಿದ್ದೀನಿ ರೌಂಡ್ ಶೇಪಲ್ಲಿ. ಅದಕ್ಕೆ ಮೇಲೆ ಬ್ಲ್ಯಾಕ್ ಬೀಡ್ಸ್ನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಸ್ವಿಂಗ್ ಥ್ರೆಡ್ ಇರುತ್ತಿಲ್ಲ, ಸ್ವಿಂಗ್ ಮಾಡೋ ಮಿಷನ್ಗೆ ಯೂಸ್ ಮಾಡೋ ಥ್ರೆಡ್ನೇ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಹಾಕಿ ಬ್ಯಾಕ್ ಸೈಡ್ ತಗೊಂಡೋಗಿ ಇಲ್ಲಿ ಒಂದು ಲಾಕ್ ಹಾಕಿದರೆ ನಿಮಗೆ ಬರ್ಡೋಡ ಐ ಅನ್ನೋದು ಚೆನ್ನಾಗೆ ನಿಮಗೆ ಫಿಕ್ಸ್ ಆಗುತ್ತೆ. ಮತ್ತೆ ಒಂದು ಸತಿ ಹೇಳ್ತೀನಿ ನೋಡಿ.
ಮಿಷನ್ ಥ್ರೆಡ್ಗೆ ನಾರ್ಮಲ್ ಹೆಮ್ಮಿಂಗ್ ಮಾಡೋ ನೀಡಿಲ್ಗೆ ಮಿಷನ್ ಥ್ರೆಡ್ನ ತಗೊಂಡು ಈ ಥರ ಸರ್ಕಿಲ್ ಥರ ಇರುತ್ತೆ ಅದನ್ನೇ ಹಾಕಿಬಿಟ್ಟು ಬೀಡ್ಸ್ನೇ ಅದು ಮೇಲೆ ಈ ಥರ ಹಾಕ್ಕೊಂಡು ಬ್ಯಾಕ್ ಸೈಡ್ ತಗೊಂಡೋಗಿ ಇಲ್ಲಿ ಒಂದು ನಾಟನ್ನು ಹಾಕ್ಕೋಬೇಕು. ನಾನು ಇಲ್ಲಿ 3-4 ನಾಟ್ ಹಾಕ್ತಾಯಿದ್ದೀನಿ, ಯಾಕಂದರೆ ಟೈಟಾಗಿರಬೇಕು, ಇದು ಲೂಸ್ ಆಗಬಾರ್ದು. ಆದರೆ ನಾವು ಒಂದು 2-3-4 ಆ ಥರ ನಾಟ್ ಹಾಕಿದರೆ ಇದು ನಿಮಗೆ ಕಟ್ ಆಗಲ್ಲ. ಇನ್ ಕೇಸ್ ಕಟ್ ಆದರೆ ನಿಮ್ಮ ಐ ಅನ್ನೋದು ಬಿದ್ದೋಗುತ್ತೆ, ಬರ್ಡೋಡ ಲುಕ್ ಅನ್ನೋದು ಚೆನ್ನಾಗಿರಲ್ಲ. ನಾನಿಲ್ಲಿ ಟೈಟಾಗೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರ ನೀವು ಒಂದು 3-4 ನಾಟ್ಸ್ ಹಾಕ್ಕೊಂಬಿಟ್ರೆ ನಿಮಗೆ ಸರೋಗುತ್ತೆ. ಇವಾಗ ನಾನು ಈ ಥ್ರೆಡ್ಡನ್ನೇ ಕಟ್ ಮಾಡಿಬಿಡ್ತೀನಿ. ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ಐ ಅನ್ನೋದು ಲುಕ್ ಅನ್ನೋದು ಈ ಥರ ಬರುತ್ತೆ. ನೋಡಿದ್ದೀರಾ, ಈ ಥರ ಇರುತ್ತೆ. ಐ ಅನ್ನೋದು ಫಿಕ್ಸ್ ಆಯಿತು. ಇವಾಗ ನಾವು ಬರ್ಡೋಡ ಫೇಸ್ ಸ್ಟಿಚ್ ಮಾಡೋಣ. ಸ್ಕಿನ್ ಕಲರ್ ಥ್ರೆಡ್ ತಗೊಂಡು ನಾನು ಇದು ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ. ನಾರ್ಮಲ್ ನಾವು ಆರಿ ನೀಡಿಲಲ್ಲಿ ತಗೊಂಡು ಚೈನ್ ಸ್ಟಿಚ್ ಹಾಕ್ತೀವಿಲ್ಲ, ಬೇಸಿಕ್ ಲೆವೆಲಲ್ಲಿ ಚೈನ್ ಸ್ಟಿಚ್ ಹೇಳಿದ್ದೀನಿಲ್ಲ, ಆ ಚೈನ್ ಸ್ಟಿಚ್ನ ಇಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಇಲ್ಲಿನೂ ಫ್ರೆಂಚ್ ನಾಟೇ ಹಾಕ್ಕೋಬೋದು. ನಮಗೆ ಕಸ್ಟಮರು ಯಾವ ಸ್ಟಿಚ್ಚು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೋ ಅದನ್ನೇ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ನಾವು ಚೈನ್ ಸ್ಟಿಚ್ ಸ್ಟಾಚ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಬಿಟ್ಟು ಇದನ್ನು ಫಿಲ್ ಮಾಡಿದ್ರೆ ನಿಮಗೆ ಬರ್ಡೋಡ ಫೇಸ್ ಅನ್ನೋದು ಇಲ್ಲಿ ನಿಮಗೆ ಚೆನ್ನಾಗೇ ಗೊತ್ತಾಗುತ್ತೆ. ಯಾರಾದರೂ ಚೈನ್ ಸ್ಟಿಚ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಹೇಗೆ ಮಾಡೋದು ಅನ್ನೋದು ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಬೇಸಿಕ್ ಲೆವೆಲಲ್ಲಿ ನಾನು ಚೈನ್ ಸ್ಟಿಚ್ ಹೇಳಿದ್ದೀನಿ. ಪ್ಲೇಲಿಸ್ಟ್ ಒಳಗಡೆ ಹೋಗಿ ನೀವು ನೋಡಿದ್ರೆ ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಎರಡು ಸಪ್ರೇಟಾಗಿರುತ್ತೆ. ನಿಮಗೆ ಕನ್ನಡದಲ್ಲಿ ಅರ್ಥ ಆಗಬೇಕು ಅನ್ನೋದಕ್ಕೆ ನಾನು ಕನ್ನಡದಲ್ಲಿನೂ ಒಂದು ಫೋಲ್ಡರ್ ಅನ್ನೋದು ಕ್ರಿಯೇಟ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಕನ್ನಡ ಬೇಸಿಕ್ ಆರಿ ವರ್ಕ್ ಅಂತ ಹಾಕಿದ್ದೀನಿ, ಅದರೊಳಗಡೆ ನೋಡಿ ನೀವು ಕಲ್ತ್ಕೋಬೋದು. ನೀವು ವಿಡಿಯೋ ಫಸ್ಟ್ಲಿಂದ ಎಂಡ್ವರೆಗೆ ನೋಡಿದ್ರೇ ನಿಮಗೆ ಯಾವ ಸ್ಟಿಚಸ್ ಯಾವ ಥರ ಹಾಕಿದ್ದೀವಿ ಅನ್ನೋದು ನೀಟಾಗಿ ಅರ್ಥ ಆಗುತ್ತೆ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ ಬಟ್ ಲೈಕ್ ಕೊಡ್ತಾ ಇಲ್ಲ. ನೀವು ಸ್ವಲ್ಪ ಲೈಕ್ ಕೊಟ್ಟಿದ್ರೆ ನಮಗೆ ಸ್ವಲ್ಪ ಮೋಟಿವೇಶನ್ ಆಗುತ್ತೆ. ನಾಳೆ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿ ನಾನು ನಿಮಗೆ ಹೇಳ್ಕೊಡೋಕ್ಕೆ ನಮಗೂ ಇಂಟ್ರೆಸ್ಟ್ ಇರುತ್ತೆ. ಸ್ವಲ್ಪ ಮೋಟಿವೇಶನ್ ಕೊಡಿ, ಒಂದು ಲೈಕ್ ಕೊಟ್ಟು. ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಕಾಮೆಂಟ್ಸ್ಗೆ ರಿಪ್ಲೈ ಕೊಡ್ತೀನಿ. ಈ ಥರ ಫಿಲ್ ಮಾಡಬೇಕು. ಕ್ಲಾತ್ ಅನ್ನೋದು ಕಾಣಬಾರ್ದು, ಆ ಥರ ನೀಟ್ ಫಿನಿಶಿಂಗ್ ಬರಬೇಕು. ಆವಾಗ ಕಸ್ಟಮರ್ಸ್ ನಿಮ್ಮ ಹತ್ರನೇ ಬರ್ತಾರೆ. ಯಾವ ಸ್ಟಿಚ್ ಹಾಕಿದ್ರೇನು ನಾವು ಕ್ಲಾತ್ ಹೋದ್ರೇನು ಸ್ಟಿಚ್ ಅನ್ನೋದು ಹೋಗಬಾರ್ದು. ಅದು ಸ್ವಿಂಗ್ ಮಿಷನಲ್ಲಿ ಸ್ಟಿಚ್ ಮಾಡಿದ್ರೇನು, ಹ್ಯಾಂಡ್ ಎಂಬ್ರಾಯ್ಡಿಂಗ್ ಹಾಕಿದ್ರೇನು, ಆರಿ ವರ್ಕ್ ಸ್ಟಿಚ್ ಮಾಡಿದ್ರೇನು ನೀವು ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡಿದ್ರೆ ನಿಮಗೆ ಚೆನ್ನಾಗಿರುತ್ತೆ. ಇವಾಗ ಇದು ಫಿಲ್ ಆಯಿತು. ಇಲ್ಲಿ ನಾನು ಹೆಂಡ್ ನಾಟ್ ಹಾಕಿಬಿಟ್ಟು ಕ್ಲೋಸ್ ಮಾಡ್ತೀನಿ ಇದನ್ನೇ. ಇವಾಗ ನೋಡಿದ್ರೆ ಬರ್ಡೋಡ ಫೇಸು ನಿಮಗೆ ನೀಟಾಗೆ ಕಾಣಿಸ್ತಾ ಇದೆಯಾ? ಇಲ್ಲಿ ಐ, ನೋಸು, ಬರ್ಡ್ ಫೇಸು. ಇವಾಗ ಯೆಲ್ಲೋ ಕಲರ್ ಥ್ರೆಡ್ನೇ ಯೂಸ್ ಮಾಡಿ ಇಲ್ಲಿ ಫ್ರೆಂಚ್ ನಾಟ್ ಹಾಕಕ್ಕೆ ಹೇಳಿದ್ದಾರೆ, ಅದನ್ನು ಹಾಕ್ತಾಯಿದ್ದೀನಿ. ಫ್ರೆಂಚ್ ನಾಟ್ ನಿಮಗೆ ಇವಾಗ ಹೇಳಿದ್ದು ಅರ್ಥ ಆಗಿದ್ದಿಲ್ಲ, ನಾನು ಮತ್ತೆ ಒಂದು ಸತಿ ಹೇಳ್ತೀನಿ ನೋಡಿ. ನೀಡಿಲ್ಗೆ 2 ಟೈಮ್ಸ್ ಈ ಥರ ರೊಟೇಟ್ ಮಾಡಿ ಅದು ಪಕ್ಕದಲ್ಲಿ ನೀಡಿಲ್ ಕೆಳಗಡೆ ತಗೊಂಡೋಗಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ ಹಂಗೆ ಇಟ್ಕೋಬೇಕು, ಬಿಡಬಾರ್ದು. ಬಿಟ್ಟಿದ್ರೆ ಲೂಸ್ ಬರುತ್ತೆ. ಅದರಿಂದ ನೀವು ಸ್ವಲ್ಪ ಟೈಟಾಗಿ ಇಟ್ಕೊಂಡು ಸ್ಟಿಚ್ ಅನ್ನೋದು ಮಾಡಬೇಕಾಗುತ್ತೆ. ಫ್ರೆಂಚ್ ನಾಟ್ ಇವಾಗ ನಿಮ್ಗೆ ಅರ್ಥ ಆಗಿದ್ದಿಲ್ಲ, ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಟ್ಬಿಡ್ತೀನಿ. ಇದಕ್ಕೆ ಔಟ್ಲೈನು ನಾನು ಸಿಲ್ವರ್ ಕಲರ್ ಜರಿ ಥ್ರೆಡ್ಲಿಂದ ಔಟ್ಲೈನ್ ಹಾಕಿದ್ದೀನಿ. ಅದು ಚೈನ್ ಸ್ಟಿಚ್ಚೇ, ಬೇಸಿಕ್ ಚೈನ್ ಸ್ಟಿಚ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಇದು ಈ ಥರ ಫುಲ್ ಮಾಡಬೇಕು. ನಾನು ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಫ್ರೆಂಚ್ ನಾಟ್ ಈ ವಿಡಿಯೋ ನೋಡಿದ್ದೀರಿಲ್ಲ, ಇವಾಗ ನಿಮಗೆ ಬಂದಿದೆ ಅನ್ನಿಸ್ತಾ ಇದೆ. ಇದಕ್ಕೆ ಔಟ್ಲೈನ್ ಜರಿ ಥ್ರೆಡ್ಡಿಂದ ನಾನು ಚೈನ್ ಸ್ಟಿಚ್ ಅನ್ನೋದು ಹಾಕ್ತಾಯಿದ್ದೀನಿ. ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಈ ಥರ ನೀಟ್ ಫಿನಿಶಿಂಗ್ ಬಂದರೆ ನಿಮಗೆ ಚೆನ್ನಾಗಿರುತ್ತೆ. ಎಡ್ಜಸ್ ಹೇಗೆ ಕ್ರಾಸ್ ಮಾಡೋದು ಅನ್ನೋದು ನಾನು ಹೇಳಿದ್ದೀನಿ, ಅದನ್ನು ನೀವು ಪ್ರೀವಿಯಸ್ ವೀಡಿಯೋಸ್ನಿ ನೋಡ್ಕೋಬೋದು. ಆ ಲಿಂಕ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ವಿಸಿಟ್ ಮಾಡಿ ಕಲ್ತ್ಕೋಬೋದು. ನಮ್ಮ ಚಾನಲ್ ನೋಡಿಕೊಂಡು ಯಾರಾದ್ರೂ ಆರಿ ವರ್ಕ್ನೇ, ಹ್ಯಾಂಡ್ ಎಂಬ್ರಾಯ್ಡಿಂಗ್ನೇ, ಸ್ಟಿಚರ್ಸ್ನೇ ಕಲ್ತ್ಕೋಬೋದು. ಯಾಕಂದರೆ ಸ್ಟೂಡೆಂಟ್ಸ್ ಇರ್ತಾರೆ, ಹೌಸ್ ವೈಫ್ಸ್ ಇರ್ತಾರೆ, ಆದರೆ ವರ್ಕಿಂಗ್ ವುಮೆನ್ಸ್ ಇರ್ತಾರಿಲ್ಲ. ಇದಕ್ಕೆ ಏಜ್ ಲಿಮಿಟ್ ಇಲ್ಲ, ಎಜುಕೇಷನ್ ಬೇಕಾಗಿಲ್ಲ.
ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯಾರಾದ್ರೂ ಕಲ್ತ್ಕೋಬೋದು. ಅಷ್ಟು ನೀಟಾಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ನಿಮಗೆ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ಇದರ ಫುಲ್ ಔಟ್ಲೈನ್ ಕೊಟ್ಬಿಟ್ಟು ನಾನು ಈ ಜರಿ ಥ್ರೆಡ್ನ ಇಲ್ಲಿ ಕ್ಲೋಸ್ ಮಾಡ್ತೀನಿ. ರಿಮೈನಿಂಗ್ ನಾವು ಈ ಬರ್ಡ್ಸ್ಗೆ ಲೆಗ್ಸ್ ಸ್ಟಿಚ್ ಮಾಡಬೇಕು. ರಿಮೈನಿಂಗ್ ಈ ಸ್ವಲ್ಪ ಗ್ಯಾಪ್ ಇದೆಯಲ್ಲ ಈ ಟೈಲ್ ಹತ್ರ, ಇದನ್ನು ಫ್ರೆಂಚ್ ನಾಟ್ ಕೊಡ್ತೀನಿ ನಾನು. ಅದನ್ನು ಫಿಲ್ ಮಾಡಿದರೆ ನಿಮಗೆ ಮುಗ್ದೋಗುತ್ತೆ. ಈ ಒಂದು ಕಡೆ ಕೇಳಿದ್ದಾರೆ ಕುರ್ತಿಗೆ ರೈಟ್ ಸೈಡ್ ಮಾತ್ರ ಎಂಬ್ರಾಯ್ಡಿಂಗ್ ಕೇಳಿದ್ದಾರೆ, ಲೆಫ್ಟ್ ಸೈಡು ಒಂದು ಸಿಂಪಲ್ ಲೈನ್ ಥರ ನಾನು ಇಲ್ಲಿ ಹ್ಯಾಂಡ್ ಎಂಬ್ರಾಯ್ಡಿಂಗಲ್ಲಿ ಮುಡಿಕುಟ್ಟು ಅಂತೀವಿ, ಅದನ್ನ ಇಲ್ಲಿ ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ ಥ್ರೆಡ್ನೇ ಈ ಥರ ಮೇಲಕ್ಕೆ ತಗೊಬಂದು ನಾನು ಇಲ್ಲಿ ನೀಟಾಗಿ ಹೇಳ್ತಾ ಇದ್ದೀನಿ ನೋಡಿ. ಈಗ ತಗೊಬರ್ತೀವಿಲ್ಲ, ಈ ಮುಂಚೆ ಹಾಕಿರ್ತೀವಿಲ್ಲ ಅದರೊಳಗಡೆ ನೀಡಿಲ್ ಈ ಥರ ಬರಬೇಕು, ಮತ್ತು ಇದು ನೀಡಿಲ್ ಕೆಳಗಡೆ ಬರಬೇಕು ಈ ಥರ. ಇದಕ್ಕೆ ನಾನು ಕಾಲಿಂಚು ಮಾರ್ಕ್ ಮಾಡ್ಕೊತೀನಿ, ಯಾಕಂದರೆ ಡಿಸ್ಟೆನ್ಸ್ ಅನ್ನೋದು ಇಂಪಾರ್ಟೆಂಟು. ಒಂದು ಜಾಸ್ತಿ ಒಂದು ಕಮ್ಮಿ ಹಾಕಿಬಿಟ್ರೆ ಲುಕ್ ಅನ್ನೋದು ಚೆನ್ನಾಗಿರಲ್ಲ. ಅದಕ್ಕೆ ನಾನು ಕಾಲಿಂಚ್ಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಕಾಲಿಂಚ್ಗೆ ಒಂದೊಂದು ನಾಟನ್ನು ಹಾಕ್ತೀನಿ. ಇದು ನಾಟ್ ಸ್ಟಿಚ್ ಅಂತಾರೆ, ಅದು ತೆಲುಗಲ್ಲಿನೂ ಮುಡಿಕುಟ್ಟು ಅಂತಾರೆ. ಇಲ್ಲಿ ನೀಡಿಲ್ ಈ ಥರ ತಗೊಬಂದು ನಿಧಾನಕ್ಕೆ ಹೇಳ್ತೀನಿ ನೋಡಿ. ಈ ಕಡೆ ಗ್ಯಾಪ್ ಇದೆಯಲ್ಲ ನೋಡಿ, ಈ ಕಡೆ ಇದ್ರ ಕೆಳಗಡೆ ನಾವು ನೀಡಿಲ್ನೇ ತಗೊಬರಬೇಕು. ಇಲ್ಲಿ ನೋಡಿ ಇದು ಕೆಳಗಡೆ ನೀಡಿಲ್ ಹಿಂಗೆ ಬರಬೇಕು, ಬಂದಿದ. ಇವಾಗ ಈ ಕಡೆ ಗ್ಯಾಪ್ ಇದೆಯಲ್ಲ ಅದರಿಂದ ಥ್ರೆಡ್ನ ಈ ಕಡೆ ತಗೊಬರಬೇಕು. ಈ ಥ್ರೆಡ್ಡು ನೀಡಿಲ್ ಕೆಳಗಡೆ ಬರಬೇಕು. ಮತ್ತೆ ಒಂದು ಸತಿ ಹೇಳ್ತೀನಿ, ಇಲ್ಲಿ ಒಂದು ಥ್ರೆಡ್ಡನ್ನು ಹಿಂಗೆ ತಗೊಂಡೋಗಿ ಮುಂಚೆ ಹಾಕಿರ್ತೀವಿಲ್ಲ ಆ ಲೈನ್ ಕೆಳಗಡೆ ನೀಡಿಲ್ನೇ ತಗೊಬರಬೇಕು, ಕ್ಲಾತ್ಗೆ ಟಚ್ ಆಗಬಾರ್ದು. ಮತ್ತು ಮುಂಚೆ ಹಾಕಿರ್ತೀವಿಲ್ಲ ಈ ಲೈನ್ ಕೆಳಗಡೆ ತಗೊಬಂದು ಈ ಥ್ರೆಡ್ಡು ನೀಡಿಲ್ ಕೆಳಗಡೆ ಬರಬೇಕು. ನೀಟಾಗಿ ಅರ್ಥ ಆಗುತ್ತೆ ಅನಿಸ್ತಾ ಇದೆ ನೋಡಿ. ಒಂದೇ ಒಂದು ಸ್ಟಿಚ್ ಮಾತ್ರ ಕ್ಲಾತ್ಗೆ ಹಾಕಬೇಕು, ರಿಮೈನಿಂಗ್ 2 ಸ್ಟಿಚಸ್ಸು ಈ ಥ್ರೆಡ್ ಕೆಳಗಡೆನೇ ಹಿಂಗೆ ಬರಬೇಕಾಗುತ್ತೆ. ಇವಾಗ ನಾಟು ಬಿದ್ದಿದೆ, ಈ ಥರ ಸಿಂಪಲಾಗಿರುತ್ತೆ. ಮತ್ತೆ ಒಂದು ಸತಿ ಹೇಳ್ತೀನಿ ನೋಡಿ, ನೀಡಿಲ್ ಹಿಂಗೆ ತಗೊಬಂದು ಫಸ್ಟ್ ಹಾಕಿರ್ತೀವಿಲ್ಲ ಒಂದು ರನ್ನಿಂಗ್ ಸ್ಟಿಚ್ ಥರ, ಇದ್ರ ಕೆಳಗಡೆ ಬರಬೇಕು, ಕ್ಲಾತ್ಗೆ ಟಚ್ ಮಾಡ್ದಂಗೆ ಥ್ರೆಡ್ ಮಾತ್ರ ಇದ್ರ ಕೆಳಗಡೆ ಬರಬೇಕು. ಇವಾಗ ನಾಟು ಬಿದ್ದಿದೆ ನೋಡಿ. ಆಲ್ಮೋಸ್ಟ್ ಇವಾಗ ನಿಮಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಸ್ವಲ್ಪ ಫಾಸ್ಟ್ ಮೋಡಕ್ಕೆ ಹಾಕ್ತೀನಿ. ಇದು ನಿಧಾನಕ್ಕೆ ನೋಡಿದ್ರೆ ನಮಗೆ ವಿಡಿಯೋ ಲೆಂತ್ ಆಗುತ್ತೆ. ಬೇಕಾದರೆ ಇದು ಮಾತ್ರ ಬೇರೆ ವಿಡಿಯೋ ಅನ್ನೋದು ಮಾಡ್ತೀನಿ, ಒಂದು ವಿಡಿಯೋ ನೀಟಾಗೆ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಈ ಥರ ಟೋಟಲ್ ಫುಲ್ ಫಿನಿಶಿಂಗ್ ಆದಮೇಲೆ ನಾವು ಬರ್ಡ್ಸ್ಗೆ ಲೆಗ್ಸ್ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ನೋಡಿಕೊಂಡು ಈ ಕುರ್ತಿ ವಿ ನೆಕ್ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗಿಬಿಡುತ್ತೆ. ಈ ಥರ ನೀವು ಸಿಂಪಲಾಗೇನು ಸ್ಟಿಚಸ್ನು ಹಾಕ್ಕೋಬೋದು ಮನೇಲೇ ಕೂತ್ಕೊಂಡು. ಇದಕ್ಕೂ ನೀವು ಒಂದು 1000 ರೂಪೀಸಿಂದ ಚಾರ್ಜ್ ಮಾಡ್ಬೋದು. ಬೇರೆ ಹ್ಯಾಂಡ್ ವರ್ಕಲ್ಲಿ ಥ್ರೆಡ್ ವರ್ಕ್ ಮಾತ್ರ. ಇದು ನಾಟ್ ಸ್ಟಿಚ್ ಅಂತೀವಿ, ಇದನ್ನೇ ಫ್ರೆಂಚ್ ನಾಟ್ ಸ್ಟಿಚ್ಚು, ಇದು ನಾಟ್ ಸ್ಟಿಚ್ಚು. ಫುಲ್ ಫಿನಿಶಿಂಗ್ ಆಯಿತು. ಇವಾಗ ಲೆಗ್ಸ್ ಸಿಂಪಲಾಗೆ ರನ್ನಿಂಗ್ ಸ್ಟಿಚ್ಚು ಸಿಂಗಲ್ ಲೈನಲ್ಲಿನೇ ಸ್ಟಿಚ್ ಮಾಡ್ಬೋದು. ಇದೂ ತುಂಬ ಈಸಿಯಾಗಿರುತ್ತೆ ನೋಡಿ. ಈ 2 ಲೈನ್ಸ್ ಈಕ್ವಲಾಗಿ ಮಾರ್ಕ್ ಮಾಡ್ಕೋಬೇಕು, 2 ಈಕ್ವಲ್ ಆಗಿರಬೇಕು. ಈ ಈಕ್ವಲಾಗಿ ಲೈನ್ ಡ್ರಾ ಮಾಡಿಕೊಂಡು ಅದು ಡಿಸ್ಟೆನ್ಸು ವಿಡ್ತು ಲೆಂತು ಸೇಮ್ ಆಗಿರಬೇಕು. ವಿಡ್ತು ಜಾಸ್ತಿ ಆಮೇಲೆ ಲೆಂತ್ ಕಮ್ಮಿ ಇದ್ರೇನು ನಿಮಗೆ ಚೆನ್ನಾಗಿರಲ್ಲ. ಎರಡು ನೀಟಾಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಥರ, ಒಂದು ರನ್ನಿಂಗ್ ಲೈನ್ ಥರ ನೋಡಿ, ಇದರಿಂದ ಒಂದು ಲೈನ್ ತಗೊಂಡು ಮತ್ತು ಇದಕ್ಕೆ 3 ಲೈನ್ಸು ಸ್ಮಾಲ್ ಲೈನ್ಸ್ನೇ ಅಟ್ಯಾಚ್ ಮಾಡಬೇಕು. ಇವಾಗ ಬರ್ಡ್ ಲೆಗ್ಸ್ ಅನ್ನೋದು ನಿಮಗೆ ಲುಕ್ ಅನ್ನೋದು ಕಾಣಿಸುತ್ತೆ ಈ ಥರ. ಈ ಕಡೆ ಒಂದು ಲೈನು, ಲೆಫ್ಟಿಂದ ಒಂದು ಲೈನು, ರೈಟಿಂದ ಒಂದು ಲೈನು, ಮಿಡ್ಡಲ್ಲಿ ಒಂದು ಲೈನು, ಅಷ್ಟೇ. ಲೆಗ್ಸ್ ಅನ್ನೋದು ಕಂಪ್ಲೀಟ್ ಆಯಿತು. ಬರ್ಡ್ ಲುಕ್ ಅನ್ನೋದು ಫಿನಿಶ್ ಆಯಿತು. ನೋಡಿದ್ದೀರಾ, ಈ ಥರ ನೀವು ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕು. ಮತ್ತೆ ಒಂದು ಸತಿ ತೋರಿಸ್ತೀನಿ ಲೆಗ್ಸ್ ಅನ್ನೋದು ಹೇಗೆ ಸ್ಟಿಚ್ ಮಾಡೋದು ಅನ್ನೋದು. ಈ ಥರ ಒಂದು ಲೈನ್ ಸ್ಟಿಚ್ ಮಾಡಿಕೊಂಡು ಲೆಫ್ಟ್ ಸೈಡಿಂದ ಒಂದು ಲೈನು, ಮಿಡ್ಡಲ್ಲಿ ಒಂದು ಲೈನು, ರೈಟ್ ಸೈಡಿಂದ ಒಂದು ಲೈನು, ಇಷ್ಟೇ ಬರ್ಡ್ ಲೆಗ್ಸ್ ಅನ್ನೋ ಸ್ಟಿಚ್ ಮಾಡೋದು. ತುಂಬ ಈಸಿ.
ಆಲ್ಮೋಸ್ಟ್ ಈ ವಿಡಿಯೋ ಅಲ್ಲಿ ಬರ್ಡ್ನೇ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ಅರ್ಥ ಆಗಿದೆ ಅನಿಸ್ತಾ ಇದೆ. ಫ್ರೆಂಚ್ ನಾಟು ಬರ್ಡೋட ಫೇಸು, ಐಸು, ಲೆಗ್ಸು ಸ್ಟಿಚ್ ಮಾಡೋದು ಕ್ಲಿಯರಾಗಿ ಅರ್ಥ ಆಗಿದೆ ಅನಿಸ್ತಾ ಇದೆ. ಇನ್ ಕೇಸ್ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫುಲ್ ಫಿನಿಶಿಂಗ್ ಆದಮೇಲೆ ಡಿಸೈನ್ ಈ ಥರ ಲುಕ್ ಬರುತ್ತೆ. ನೋಡಿದ್ದೀರಾ, ಈ ಥರ ಇರುತ್ತೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.